ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಪವರ್ ಇದ್ದೆ. ಬೇರೆಯವ್ರನ್ನ ಬೇಗ ನಂಬಿಡ್ತಿದ್ದೆ, ಯಾರು ಏನ್ ಹೇಳಿದ್ರು ಓಕೆ ಹೇಳ್ತಿದ್ದೆ. ನೀನ್ ಇಷ್ಟೇ ಜೀವನ ಆಗೋಯ್ತು ಅನ್ನೋ ತರ ಆ ಸ್ಟೇಜ್ ಬಂದು ಹೆಲ್ತ್ ಎಲ್ಲ ಡ್ಯಾಮೇಜ್ ಆಯ್ತು. ಪ್ರತಿಯೊಂದು ಹಂತದಲ್ಲೂ ಹೇಗೆ ನಾನು ಇದನ್ನ ನಿಭಾಯಿಸಬಹುದು, ನಾನು ಹೇಗೆ ನನಗೆ ಹೆಂಗ್ ಬೇಕೋ ಹಂಗೆ ನಾನು ನನ್ನ ಜೀವನ ಸೃಷ್ಟಿ ಮಾಡ್ಕೋಬಹುದು ಅನ್ನೋದನ್ನ ನೋಡ್ತಾ ಬಂದೆ. ಎಲ್ಲದಕ್ಕೂ ಕಾರಣ ಈ ಒಂದು ಎಜುಕೇಶನ್ ಅಂತ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಸೌಮ್ಯ ಅಂತ ಹೇಳಿ, ನಾನೊಂದು ಬಿಸ್ನೆಸ್ ಎಂಟರ್ಪ್ರಿನರ್. ಸೊ ಈ ಒಂದು ಸ್ವರ್ಗ ಸೃಷ್ಟಿ ಕ್ಯಾಂಪ್ಗೆ ವರ್ಕ್ಶಾಪ್ಗೆ ನಾನು 2019 ಇಂದ ಬರ್ತಾ ಇದ್ದೀನಿ. ತುಂಬಾ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಇದ್ದೆ. ಆ ಟೈಮಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಪವರ್ ಇದ್ದೆ, ಬೇರೆಯವ್ರನ್ನ ಬೇಗ ನಂಬಿಡ್ತಿದ್ದೆ, ಯಾರು ಏನ್ ಹೇಳಿದ್ರು ಓಕೆ ಹೇಳ್ತಿದ್ದೆ. ಸೊ ಈ ತರ ಇದ್ದಾಗ ಫಿನಾನ್ಷಿಯಲ್ ಅಲ್ಲಿ ತುಂಬಾನೇ ಅದು ಏಟ್ ಬಿತ್ತಿತ್ತು. ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ಹೇಳ್ಬೇಕಂದ್ರೆ ತುಂಬಾನೇ ಸಂಬಂಧಗಳು ಬಿರುಕು ಬಿಟ್ಟಿತ್ತು. ಹಸ್ಬೆಂಡ್ ಹೆಲ್ತ್ ವಿಷಯದಲ್ಲೂ ತುಂಬಾನೇ ಮೇಜರ್ ಸಿಚುಯೇಷನ್ಗೆ ಹೋಗಿತ್ತು. ಸೊ ಡಾಕ್ಟರ್ಸೂ ಸಹ ತುಂಬಾನೇ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಿರಲಿಲ್ಲ. ಇನ್ನಿಷ್ಟೇ ಹೆಂಗೋ ನೋಡಿ ದೇವ್ರ ಇಚ್ಛೆ ಅನ್ನೋ ಥರ ಎಲ್ಲ ಹೇಳಿದರು. ಇನ್ನಿಷ್ಟೇ ಜೀವನ ಆಗೋಯ್ತು ಅನ್ನೋ ಥರ ಆ ಸ್ಟೇಜಿಗೆ ಬಂದು ಹೆಲ್ತ್ ಎಲ್ಲ ಡ್ಯಾಮೇಜ್ ಆಯಿತು. ಆ ಒಂದು ಪೀರಿಯಡಲ್ಲೇ ಆ್ಯಕ್ಚುಲಿ ನನ್ನ ಫ್ರೆಂಡ್ ನನ್ನ ರೆಕಗ್ನೈಸ್ ಮಾಡಿ ಈ ಒಂದು ಕ್ಯಾಂಪ್ಗೆ ಬಾ ಅಂತ ಕರೆದಿದ್ದು. ಬಟ್ ಇಲ್ಲಿ ನಂಬಿಕೆ ಹುಟ್ಟು ನನಗೆ ಏನೋ ಒಂದು ಮಿರಾಕಲ್ ಆಗುತ್ತೆ, ಮ್ಯಾಜಿಕ್ ಆಗುತ್ತೆ ಲೈಫಲ್ಲಿ, ನಾನೇ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು, ನನ್ನ ಲೈಫ್ ನನಗೆ ಹೇಗೆ ಬೇಕೋ ಹಂಗೆ ನಾನು ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಯಿತು. ಪ್ರತಿಯೊಂದು ಹಂತದಲ್ಲೂ ಹೇಗೆ ನಾನು ಇದನ್ನು ನಿಭಾಯಿಸ್ಬೋದು, ನಾನು ಹೇಗೆ ನನಗೆ ಹೆಂಗೆ ಬೇಕೋ ಹಂಗೆ ನಾನು ನನ್ನ ಜೀವನ ಸೃಷ್ಟಿ ಮಾಡ್ಕೋಬೋದು ಅನ್ನೋದನ್ನು ನೋಡ್ತಾ ಬಂದೆ. ಫಿನಾನ್ಷಿಯಲಿಂದ ಬಿರುಕು ಬಿಟ್ಟಿದ್ದ ಸಂಬಂಧಗಳು ಇವತ್ತು ತಂತಾನಾಗೆ ಅವರೇ ನನ್ನ ಹತ್ರ ಬಂದು ಮಾತಾಡಿಕೊಂಡು ತುಂಬ ಚೆನ್ನಾಗಿ ನಾವು ಖುಷಿಯಾಗಿದ್ದೀವಿ. ಆ ಥರ ಒಂದು ಸ್ಟೇಜ್ಗೆ ಇವತ್ತು ಬಂದಿದ್ದೀವಿ. ನಿಜವಾಗ್ಲೂ ಇದೆಲ್ಲದಕ್ಕೂ ಕಾರಣ ಈ ಒಂದು ಎಜುಕೇಷನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.